ಆಕ್ಷನ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಅಂತ ಅಂದ್ರಿ. ಇಟ್ ಈಸ್ ಅಪಾರ್ಟ್ ಫ್ರಮ್ ಕಂಫರ್ಟಬಿಲಿಟಿ ಅದೆಲ್ಲ ಬಿಟ್ಟು ನೋಡಿದ್ರೆ ಮಾಸ್ ಮೂವೀಸ್ ಅಲ್ಲಿ ನಿಮ್ಗೆ ಯಾವ ಕಂಟೆಂಟ್ ನಿಜವಾಗ್ಲೂ ಮೇಲೆ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ? ನನ್ನ ಡ್ರೀಮ್ ಪ್ರಾಜೆಕ್ಟ್ ಹಿಸ್ಟಾರಿಕಲ್ ಮೂವಿ ಮಾಡಬೇಕು ಅನ್ಸುತ್ತೆ. ಟ್ರಾಯ್ ತರ ಒಂದು ಹಿಸ್ಟಾರಿಕಲ್, ಯಾಕಂದ್ರೆ ನಾನು ಕುದುರೆ ಚೆನ್ನಾಗಿ ಓಡಿಸಿದ ಮುಂಚೆ ಮಾರ್ಷಲ್ ಆರ್ಟ್ಸ್ ಚೆನ್ನಾಗಿ ಮಾಡ್ತೀನಿ. ಸೊ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಮಾಡಬೇಕು. ಅಂದ್ರೆ ಒಬ್ಬ ಮನುಷ್ಯ ಯಾವಾಗ ಒಂದು ನಿಜವಾದ ಗಂಡಸು ಅಂತ ಹೇಳಿದ್ರೆ ನೀನೇ ನೋವು ಬಂದು ಸ್ಯಾಕ್ರಿಫೈಸ್ ಮಾಡಿ ಒಂದು ಕಾಸ್ ನಿಲ್ತಾನಲ್ಲ, ಆತರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ. ಫ್ರೀಡಮ್ ಫೈಟರ್ ಆ ಥರ ಮಾಡಬೇಕು ಅಂತ ತುಂಬಾ ಆಸೆ. ಗಾಡ್ ಬ್ಲೆಸ್ ಯು ಸರ್. ಯಾವ್ದನ್ನ ಇನ್ಸ್ಪೈರಿಂಗ್ ಸ್ಟೋರಿ ಯಾವ್ದನ್ನ ಬಂದಿದ್ಯಾ ಅಂದ್ರೆ ಹಾಲಿವುಡ್ ಅಲ್ಲಿ ಆ ಥರದ್ದು ಯಾವ್ದನ್ನ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಯಾವ್ದನ್ನ? ಆ ಥರ ರೆಫರೆನ್ಸ್ ಅಂದ್ರೆ ಸ್ಟೋರಿ ರೆಫರೆನ್ಸ್ ಇಲ್ಲ, ಬಟ್ ಟ್ರಾಯ್ ಅಂತ ಮೂವಿ ಇದೆ ಇಂಗ್ಲೀಷಲ್ಲಿ. ನಾನು ಲಾಸ್ಟ್ ಟೈಮ್ ನಮ್ಮ ಯಶ್ ಸರ್ ಸಿಕ್ಕಿದಾಗ ಯಶ್ವರ್ಗೂ ಅದೇ ಹೇಳಿದೆ, ನಾನು ನಿಮ್ಗಿರೋ ಸ್ಕೇಲಿಗೆ ಇವತ್ತು ನಿಮ್ಗಿರೋ ಬಜೆಟ್ಗೆ ನಿಮ್ಗಿರೋ ಫಾಲೋಯಿಂಗ್ಗೆ ನೀವು ಟ್ರಾಯ್ ಥರ ಮೂವಿ ಮಾಡಿ ಸೂಪರ್ ಆಗಿರ್ಕೊಂಡು ಅಂತ. ನೀವು ಹೆವಿ ದೊಡ್ಡ ಕ್ಯಾನ್ವಾಸ್ ಕೊಂಡು ಎಷ್ಟು ಎಂಥದ್ದು ದೊಡ್ಡ ಮಾಡಿ ಒಂದು ಟ್ರಾಯ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಇಂಡಿಯನ್ ಲೆವೆಲಲ್ಲಿ ಏನು ಹೇಳಿಲ್ಲ ಮಾಡಿದ್ರಲ್ಲ ಅದ್ರೊಳಗೆ ಎಲ್ಲ ಕ್ಯಾರೆಕ್ಟರ್ ಫ್ರೀಡಮ್ ಫೈಟರ್ ಬರ್ತದೆ, ಎಲ್ಲ ಬರುತ್ತೆ. ಐ ಥಿಂಕ್ ತುಂಬಾ ಹಳೆ ಮೂವಿ ಅದು. ಮಾಸ್ಟರ್ ಪೀಸಲ್ಲಿ ಟ್ರೈ ಮಾಡಿ, ಮಾಸ್ಟರ್ ಪೀಸಲ್ಲಿ ಟ್ರೈ ಮಾಡಿ ಒಂದು ಟ್ರಾಯ್ ಥರ ಮಾಡಿ ನೀವು ಅಂತ ಇಮೇಜ್ ಅವರ ಸ್ಟಾರ್ಟಪ್ ಎಲ್ಲ ಇದೆ. ಕರೆಕ್ಟ್ ಇಂಡಿಯನ್ ಲೆವೆಲ್ ಅಲ್ಲಿ ಆ ಸ್ಟೋರಿ ಕನ್ನಡಕ್ಕೆ ಅರ್ಥ ಮಾಡಕ್ ಅರ್ಥ ಆಗ್ಲಿಲ್ಲ, ಅದು ದಟ್ ಇಸ್ ಐರನಿ. ಬಟ್ ಅದರ್ವೈಸ್ ಇಟ್ಸ್ ಗುಡ್. ನಿಮ್ಗೆ ತುಂಬಾ ಯಾವಾಗ ಪ್ರೆಷರ್ ಅನ್ಸಿದ್ಯಾ, ಅಯ್ಯೋ ನಾ ಯಾವ ಟು ಪ್ರೂವ್ ಮೈ ಸೆಲ್ಫ್? ಪ್ರೂವ್ ನಿಮ್ಗೆ ಹೆಚ್ಚಾಗಿ ಏನು ಅಂದ್ರೆ ಎಲ್ಲ ಈಸಿ ಬಿಡಪ್ಪ ಇವ್ರಿಗೆ, ಈಸಿ ಅಂತಿಲ್ಲ. ಅರ್ಧ ಜನ ಅನ್ಕೊಳ್ಳೋ ಜನ ಎಲ್ಲ ಈಸಿ ಇವ್ರಿಗೆ ಅಂತ ಹೇಳ್ತಾರೆ. ಆದ್ರೆ 100% ಒಬ್ಬ ಪ್ರೊಡ್ಯೂಸರ್ ಮಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ಖಂಡಿತ ನಿಜ. ಅದ್ರ ಬಗ್ಗೆ ಮಾತಿಲ್ಲ. ಹೋಗಿ ನಿಮ್ಗೆ ಎಲ್ಲಿ ನೆಸೆಸಿಟಿ ಇಲ್ಲ, ಖಂಡಿತ ಇತ್ತು. ಬಟ್ ಏನಾಗುತ್ತೆ, ಎಲ್ಲೊಂದ್ ಕಡೆ ತಿಳಿದೇ ಇರೋರು ಒಂದು ಜನ ಇವ್ರಿಗೆ ಏನು ಅಂತ ಅನ್ಕೋತಾರೆ. ಬಟ್ ಆ ಎಫರ್ಟ್ ಒಂದ್ 2 ನಿಮಿಷ ಅಟ್ಲೀಸ್ಟ್ ನನ್ನ ಒಂದು ಕಂಟೆಂಟ್ ನೋಡಿ, ಒಂದು 4 ಗಂಟೆ ನನ್ನ ಕಂಟೆಂಟ್ ನೋಡಿ ಪ್ರಯತ್ನ ಪಟ್ಟಾರ ನೋಡಿ ಮಾತಾಡೋದು ಓಕೆ. ಬಟ್ ಇಟ್ ಈಸ್ ಓಕೆ ಸರ್. ಎಲ್ಲ ಬಟ್ ನಿಮಗೆ ಈಸಿಯಾಗಿ ಮೂವೀಸ್ ಸಿಗುತ್ತಾ? ಬಿಕಾಸ್ ಆಫ್ ದ ಕಾಂಟ್ಯಾಕ್ಟ್. ಇವಾಗ ಏನಾಗುತ್ತೆ, ಅರ್ಧ ಜನ ಬರೋ ನೀವೇ ಪ್ರೊಡ್ಯೂಸ್ ಮಾಡಿ ಸರ್ ಅಂತ ಹೇಳ್ತಾರೆ. ನೀವೇ ಪ್ರೊಡ್ಯೂಸ್ ಮಾಡಿ ಸರ್ ಅಂತ. ನಮ್ಮ ಮನೆ ಕತೆ ಹೇಳಕ್ ಬಂದೆ ಫಸ್ಟೇ ಕೇಳಿದೆ, ಇದು ಶ್ರೇಯಸ್ ಮುಂಚೆ ಆಕ್ಟರ್ ಬಂದಿದೆ ಇಲ್ಲ ಕೆ ಮುಂಚೆ ಪ್ರೊಡ್ಯೂಸರ್ ಬಂದಿದೆ? ಫಸ್ಟ್ ಕತೆ ಸರ್ ಇಲ್ಲ, ಆಮೇಲೆ ಮಾತಾಡ್ತಾರೆ. ಕೆ ಮುಂಜೆ ಪ್ರೊಡ್ಯೂಸರ್ಗೋಸ್ಕರ ಬಂದಿದೆ, ಪ್ರೊಡ್ಯೂಸರ್ ಕೆ ಮುಂಜೆ ಮೇಲಿದ್ದಾರೆ, ಅವ್ರನ್ನ ಕರೆಸಿ ನೀವು ಅವ್ರ ಮಾತು ಆಕ್ಟರ್ ನೋಡಿಕೊಂಡು ಶ್ರೇಯಸ್ ಮಂಜುಗೋಸ್ಕರ ಬಂದಿದ್ರೆ ನೀವು ಗುರು ಕತೆ ಹೇಳಿದ್ರು. ನಾನು ಸ್ಟ್ರೈಟ್ ಪಾಯಿಂಟ್ ಇತ್ತು, ನಿನ್ನ ಟೈಮು ವೇಸ್ಟ್ ಆಗೋದಿಲ್ಲ, ನನ್ನ ಟೈಮು ವೇಸ್ಟ್ ಆಗೋದಿಲ್ಲ. ನಾನು ತುಂಬಾ ಕ್ಲಿಯರ್ ಕಟ್ ಆಗಿದ್ದೀನಿ ತಲೆಯಲ್ಲಿ. ಕರೆಕ್ಟ್. ನಾನೇನೋ ಮಾಡ್ತೀನಿ. ಕರೆಕ್ಟ್. ನಮ್ಮ ಅಪ್ಪ ಹೆಸರಿಂದ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಎಲ್ಲ ನಮ್ಮ ಅಪ್ಪನಿಂದ ಮಾಡಿದ್ರೆ ನಾನು ನಾಳೆ ಏನ್ ಮಾಡ್ಲಿ? ಅಪ್ಪ ಮಾಡೋ ನಾಳೆ ಏನ್ ಮಾಡ್ಲಿ? ಕರೆಕ್ಟ್. ನಾನು ನನ್ನ ಪಾತ್ರ ಹೋಗ್ತೀನಿ ಬಿಡಿ, ಪರವಾಗಿಲ್ಲ, ಕಷ್ಟನೂ ಸಹ ಹೋಗೋಣ. ಸರಿ. ಬಟ್ ಇವತ್ತು ಅದೊಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದೆ ಸರ್. ಯಾರನ್ನ ಹೊಸ ಆಕ್ಟರ್ ಆಗ್ಬೇಕು ಅಥವಾ ಹೀರೋ ಆಗ್ಬೇಕು ಅಂತ ಬಂದ್ರೆ ಫಸ್ಟ್ ಕೇಳದೆ ನೀನೊಂದು 30 ಲಕ್ಷ ಹಾಕ್ಬಿಡ ಹೀರೋಗೆ. ಆಮೇಲೆ ಅವನು ಎಲ್ಲ ಹುಡುಕಿ ತಗೊಂಬಂದು 30 ಲಕ್ಷ ಹಾಕ್ತಾನೆ. ಆಮೇಲೆ ಅದು ಬಂದು ಬೀಳುತ್ತೋ ರಿಲೀಸ್ ಆಗುತ್ತೋ ಸೆಕೆಂಡ್ರಿ. ಬಟ್ ದಟ್ ಇಸ್ ಅ ಟ್ರೆಂಡ್ ಅಲ್ಲ. ಏನಾಗುತ್ತೆ ಸರ್, ಅವ್ರ ಪಾಯಿಂಟ್ ಇಂದನೂ ಅವರು ಬಿಸ್ನೆಸ್ ಆಗಿರ್ತಾರೆ. ಏನಾಗುತ್ತೆ, ಅವ್ರ ದಾರಿಯಿಂದ ನೋಡಿದ್ರೆ ಅವರೂ ಸರಿ, ಈ ದಾರಿಯಿಂದ ನೋಡಿದ್ರೆ ನಾವು ಸರಿ. ಏನಂದ್ರೆ ಇಲ್ಲ ಒಂದೇ ಪಾಯಿಂಟ್ ನೋಡ್ಬೇಕು. ಅವ್ರು ಯಾಕೆ ಹಿಂಗ್ ಯೋಚನೆ ಮಾಡ್ತಾರೆ ಅಂತ ಅವ್ರ ದಾರಿಯಿಂದ ನಾವು ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಸರಿ ಅವರು ಅಂತ ಅನ್ಸುತ್ತೆ. ಬರೀ ನಮ್ಮ ಪಾಯಿಂಟ್ ನೋಡಿದ್ರೆ ನೋಡು ಇವ್ರು ಇದು ಮಾಡ್ತಾರೆ ಅಂತ ಅನ್ಸುತ್ತೆ. ಇವ್ರು ಒಂದ್ ನಿಮಿಷ ಯೋಚನೆ ಮಾಡ್ಬಿಟ್ಟು ಅವ್ರ ಪಾಯಿಂಟ್ ಯೋಚನೆ ಮಾಡ್ತಾರೆ. ಅವ್ನು ಯಾಕೆ ಮೋಸ ಮುಂಚೆ ಅನ್ಸ್ಬಿಡ್ತಾರೆ? ಅವ್ನಿಗೆ ಭಯ ಇರುತ್ತೆ, ಅವ್ನ ಕಾಸಲ್ಲಿ ತಂದಿರ್ತಾನೆ, ಅವ್ನಿಗೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಕೈ ಹಿಡಿದಿರ್ತಾನೆ, ಕರೆದಿರ್ತಾನೆ ಸರ್ ಮಾಡಿ ಅಂತ. ಅವ್ನಿಗೆ ಗೊತ್ತಿದ್ಯೋ ಇವ್ನಿಗೆ ಗೊತ್ತಿರೋಲ್ಲ. ಯಾಕಂದ್ರೆ ಇವ್ನಿಗೆ ಏನಿಗೆ ಗೊತ್ತಿರಲ್ಲ, ಇವ್ನಿಗೆ ಗೊತ್ತಿರೋಲ್ಲ. ಇವ್ನಿಗೆ ಗೊತ್ತಿರೋದು ಗೊತ್ತಿದ್ಯೋ ಅಂತ ತಿಳ್ಕೋದಲ್ಲ. ಗೊತ್ತೇ ಇಲ್ಲ ಅಂತ ಗೊತ್ತಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಹಂಗಾಗುತ್ತೆ.